ರಾಜ್ಯದಲ್ಲಿ ಸದ್ಯಕ್ಕೆ ದಲಿತ ಸಮಾವೇಶ ನಡೆಯುವುದಿಲ್ವಾ? ಹೈಕಮಾಂಡ್ ಅನುಮತಿ ನೀಡಿದ್ರಷ್ಟೇ ಸಮಾವೇಶ. ರಾಜ್ಯದಲ್ಲಿ ದಲಿತ ಸಮಾವೇಶ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಜೊತೆ ಮಾತನಾಡಿಲ್ಲ. ಸಮಾವೇಶ ಮಾಡುವ ಸಂದರ್ಭ ಬಂದಾಗ ಮಾತನಾಡ್ತೀವಿ. ಸಮಾವೇಶದ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಮಾತನಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಡದೇ ಇದ್ರೆ ಸಮಾವೇಶ ಮಾಡುವುದಿಲ್ಲ. ನಾವು ಪಕ್ಷದ ಬ್ಯಾನರ್ನಲ್ಲೇ ಸಮಾವೇಶ ಮಾಡಬೇಕಿದೆ, ಇಲ್ಲದೆ ಹೋದ್ರೆ ಸಮಾವೇಶ ಮಾಡೋದಕ್ಕಾಗುತ್ತಾ ಅಂತ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ. ಸುಮ್ಮನೆ ಯಾಕೆ ಮಾತಾಡಕ್ ಹೋಗೋಣ? ಈಗ ನಾವಿನ್ನೂ ತಯಾರಿ ಮಾಡ್ಕೊಂಡೇ ಇಲ್ಲ. ನಾವು ಮುಂದೆ ಮೇ ತಿಂಗಳಲ್ಲೋ ಇನ್ನು ಮುಂದಕ್ಕೋ ಮಳೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕೂಲ್ ಆದ್ಮೇಲೆ ಮಳೆ ಬಂದು ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಒಂದು ಚಿಂತನೆ ನಡೆದಿದೆ. ಆ ಸಂದರ್ಭದಲ್ಲಿ ಮಾತಾಡ್ತೀವಿ ಅವ್ರ ಹತ್ರ. ಅವ್ರು ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಮಾಡೋದಿಲ್ಲ. ಅವ್ರು ಕೇಳ್ತೇವೆ. ಅವರು AICCನವರು ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಮಾಡೋದಿಲ್ಲ. ಪಕ್ಷದ ವತಿಯಿಂದ ನಾವು ಮಾಡಬೇಕು ಅಂದ್ರೆ, ಪಕ್ಷದ ಬ್ಯಾನರ್ನಲ್ಲಿ ನಾವು ಮಾಡಬೇಕು ಅಂದರೆ AICC ಅವರು ಅಥವಾ KPCC ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡೋಕ್ಕಾಗುತ್ತೆ. ಇಲ್ಲದೆ ಹೋದರೆ ನಾವು ಪಕ್ಷದ ಬ್ಯಾನರಲ್ಲಿ ಮಾಡೋಕ್ಕಾಗುತ್ತಾ? ಮಾಡತಕ್ಕಂಥ ಸಂದರ್ಭ